ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಇದೇ 30ನೇ ತಾರೀಕು ಬಾಗಲಕೋಟೆಯಲ್ಲಿ ವಕ್ಫ್ ಭೂ ಕಬಳಿಕೆ ವಿರುದ್ಧ ಏನು ಮಾಜಿ ಕೇಂದ್ರ ಸಚಿವರು ಶಾಸಕರಾದ ಬಸವರಾಜ ಯತ್ನಾಳಜಿ ಅವರು ಒಂದು ನಮ್ಮ ಸಮುದಾಯದ ನಿಷೇಧಿತ ಪದ ಇಡೀ ರಾಜ್ಯದ ಜನತೆಗೆ ಗೊತ್ತು ಯಾವುದು ನಿಷೇಧಿತ ಇದೆ ಅಂಥೇಳಿ. ಆ ನಿಷೇಧಿತ ಪದವನ್ನು ಬಳಸಿ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಒಂದು ಹಿಂದೂ ಧರ್ಮದ ಒಂದು ಸಮುದಾಯ ಒಂದು ಅವಮಾನ ಮಾಡಿ ಒಂದು ನಮಗೆ ಘಾಸಿ ಉಂಟು ಮಾಡಿದ್ದಾರೆ. ಯಾಕಂದರೆ ನಮ್ಮ ಒಂದು ಸಮುದಾಯ ಮೌರ್ಯರು, ನಂದರು, ಕಲಚೂರಿ ವಂಶಸ್ಥರನ್ನು ಆಳಿದ ನಮ್ಮ ಒಂದು ಸಮುದಾಯಕ್ಕೆ ನಮ್ಮ ಸಮುದಾಯದ ಹಿನ್ನೆಲೆಯನ್ನೇ ಅರಿಲಾರದೆ ನಮ್ಮ ಸಮುದಾಯದ ಗೌರವನೇ ಅವರು ಕೊಡಲಾರದೆ ಒಂದು ಸಮುದಾಯ ಹೀನಾಯವಾಗಿ ಅಂದಿದ್ದು ನಮಗೆ ನೋವು ಮಾಡಿದ್ದಾರೆ. ಯಾಕಂದರೆ ಇವತ್ತಿನ ದಿವಸ ಶಿವಾಜಿ ಮಹಾರಾಜರ ಒಂದು ಆಪ್ತ ರಕ್ಷಕ, ಅಂಗರಕ್ಷಕ, ಅವರ ಒಂದು ಜೀವನ ರಕ್ಷಣೆ ಮಾಡಿದಂಥ ಜೀವಾಜಿ ಮಹಲೆ ನಮ್ಮ ಸವಿತಾ ಸಮುದಾಯದವರು. ಅದೇ ರೀತಿಯಾಗಿ 12ನೇ ಶತಮಾನದಲ್ಲಿ ಕಲ್ಚೂರಿ ವಂಶಸ್ಥರು, ಇದೇ ನಮ್ಮ ಜಗಜ್ಯೋತಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು. ಕಲ್ಚೂರಿ ವಂಶಸ್ಥರ ಆದಂಥ ಬಿಜ್ಜಳ ಮಹಾರಾಜರು. ಈ ಥರ ಒಂದು ನಮ್ಮ ಒಂದು ಸಮುದಾಯದ ಒಂದು ಹಿನ್ನೆಲೆ ಇದೆ. ಈ ಒಂದು ಹಿನ್ನೆಲೆಯುಳ್ಳ ಸಮುದಾಯದ ಒಂದು ಹಿನ್ನೆಲೆಯನ್ನು ಅರಿಲಾರದೆ ಒಂದು ಅವಾಚ್ಯ ಶಬ್ದದಿಂದ ವ್ಯಂಗ್ಯವಾಗಿ ಅವಮಾನಿಸಿ ಸಭೆಯಲ್ಲಿ ಅದನ್ನು ತಮ್ಮ ಒಂದು ಬಾಯಿ ಚಪ್ಪಲಕ್ಕೆ ಸಭೆಯಲ್ಲಿ ಸೇರಿದವರಿಗೆ ಒಂದು ನಗೆಚಾಟಿಕೆ ಮೂಡಿಸಲು, ಚಪ್ಪಾಳೆ ಬಾರಿಸಲು ಒಂದು ಸಮುದಾಯದ ಒಂದು ಶಬ್ದವನ್ನು ಬಳಸಿ ಅವಮಾನಿಸಿದ್ದಾರೆ. ಇದನ್ನು ಖಂಡಿಸ್ತೀವಿ. ಇವರ ಒಂದು ನಡೆ ಕಂಡು ಇವರಿಗೇನದ ರಾಜ್ಯ ಸರ್ಕಾರ ಇವರ ವಿರುದ್ಧ ಕ್ರಮ ಜರುಗಿಸಬೇಕು. ಅದೇ ರೀತಿಯಿಂದ ಪಕ್ಷದ ವತಿಯಿಂದ ಕೂಡ ಕ್ರಮ ಜರುಗಿಸ್ಬೇಕು. ಯಾಕಂದರೆ ಎಲ್ಲ ಸಮುದಾಯದವರು ಓಟ್ ಬಂದಿರ್ತಾವೆ. ಎಲ್ಲ ಸಮುದಾಯದವರು ಓಟ್ ಬಂದ ಮೇಲೆ ಈಗ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ತಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಇವರ ಒಂದು ಅವಮಾನಿಸಿದ ಕುರಿತು ನಾಳೆ ಮಧ್ಯಾಹ್ನ ಇಲ್ಲಿ ಜಗತ್ ವೃತ್ತದಿಂದ ಡಾಕ್ಟರ್ BR ಅಂಬೇಡ್ಕರ್ಜಿಯವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ, ಜಗಜ್ಯೋತಿ ಬಸವೇಶ್ವರವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ, ಬಾಬು ಜಗಜೀವನ್ ರಾಮ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಎಲ್ಲ ಒಂದು ಗೌರವ ಸಲ್ಲಿಸಿ ಕಪ್ಪು ಬಟ್ಟೆ ತರಿಸಿ ನಾವು DC ಜಿಲ್ಲಾಧಿಕಾರಿಗಳ ಕಚೇರಿಗೆ. ಸನಾತನ ಧರ್ಮದಲ್ಲಿ ಎಲ್ಲ ಹಿಂದೂ ಧರ್ಮಗಳ ಕೆಲವೊಂದು ಜಾತಿಗಳದಾವೆ. ಆ ಜಾತಿಗಳಿಗೆ ಎಲ್ಲಕ್ಕೆ ಅವಮಾನಿಸ್ತಾ ಇದ್ದಾರೆ ಅಂತಂದಮೇಲೆ ಇಲ್ಲಿವರೆಗೂ ಅವಮಾನಿಸ್ತಾ ಇದ್ದಾರೆ. ಅವಮಾನವನ್ನು ನೋಡಿ ಸರ್ಕಾರ ನಮಗೇನು ಗೊತ್ತಾಗ್ತಾ ಇಲ್ಲ. ಕಾರಣ ಯಾಕೆ ಇಷ್ಟು ಸುಮ್ಮ ಕೊಡ್ತಾ ಇದ್ದಾರೆ? ಎಲ್ಲ ಸಮುದಾಯದವರು ಬೇಕಲ್ಲ ಅವರಿಗೆ. ತಕ್ಷಣ ನಾನು ಭಾರತೀಯ ಜನತಾ ಪಕ್ಷದ ವರಿಷ್ಠರಿಗೆ ಹಾಗೂ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಥರ ಒಂದು ಅವಹೇಳನ ಮಾಡ್ತಾ ಇರ್ತಕ್ಕಂಥ ಯಾರೇ ಇರಲಿ ಅವರಿಗೆ ಸೂಕ್ತ ಕ್ರಮ ಜರುಗಿಸಬೇಕು. ಅವರಿಗೇನದ ಶಿಕ್ಷೆ ಗುರಿಪಡಿಸ್ಬೇಕಂತ ಹೇಳಿ ನಾನು ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀನಿ.